ಪ್ರತಿ ಬುಧವಾರ ಆಲೂರಿನ ಸಂತೆ ನಡೀತದೆ. ಆಲೂರು ಪಟ್ಟಣದಲ್ಲಿ ಸಂತೆಯ ಮೊದಲು ಏನೋ ಪಟ್ಟಣದ ಹೃದಯ ಭಾಗದಲ್ಲಿ ನಡೀತಾ ಇತ್ತು. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಪಟ್ಟಣದ ಹೊರಗೆ ಏನು ಕವರ್ ಡೆಕ್ಟ್ ಇದೆ, ವಾಟೆಹೊಳೆ ಕವರ್ ಡೆಕ್ಟ್ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಜಾಗವನ್ನು ಮಾಡಿ ಅಲ್ಲಿ ಸಂತೆ ಮಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಒಂದು ವಾರ ಸಂತೆ ಇಲ್ಲಿ ನಡೆಯುತ್ತೆ, ಒಂದು ವಾರ ಸಂತೆ ಪಟ್ಟಣದಲ್ಲಿ ನಡೆಯುತ್ತೆ. ಇದು ವರ್ತಕರಲ್ಲಿ ಹಾಗೂ ಗ್ರಾಹಕರಲ್ಲಿ ಗೊಂದಲವನ್ನು ಉಂಟು ಮಾಡಿದೆ. ಅದೇ ರೀತಿ ಪಟ್ಟಣದಲ್ಲಿ ಏನು ಜನಸಂದಣಿ ಜಾಸ್ತಿ ಆಗೋ ಕಾರಣ ಮತ್ತು ಆಸ್ಪತ್ರೆ ಇರುವಂಥ ಕಾರಣ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಇಲ್ಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಇಲ್ಲಿ ಪಟ್ಟಣದ ಹೊರಭಾಗದಲ್ಲಿ ಏನು ಸಂತೆಯನ್ನು ನಡೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಈ ಜಾಗವನ್ನು ನೋಡಿದರೆ ಇಲ್ಲಿ ಯಾರಾದರೂ ಬಂದು ವ್ಯಾಪಾರ ಮಾಡ್ಬೋದು ಅಂತ ನೋಡ್ಬೋದು. ಈ ಸ್ಥಿತಿಯಲ್ಲಿ ಜನಸಾಮಾನ್ಯರು ಬಂದು ಸಹಸ್ರಾರು ಜನ ಬರ್ತಾರೆ. ಈಗ ಹಬ್ಬದ ಸಂತೆ ಆಗಿರೋದ್ರಿಂದ ಗೌರಿ ಗಣೇಶ ಹಬ್ಬ ಇದೆ. ಈ ಸಂದರ್ಭದಲ್ಲಿ ಬರುವಂಥ ಜನ ಈ ಭಾಗದಲ್ಲಿ ಇಲ್ಲಿ ನೋಡಿ ಗೊಚ್ಚೆ ಎಲ್ಲ ನಿಂತಿದೆ, ಅದರಲ್ಲಿ ಸೊಳ್ಳೆಗಳಿದೆ, ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳಿಲ್ಲ. ಹಾಗೆ ಸಾಮಾನ್ಯರು ಬಂದಂಥವರು ಗ್ರಾಹಕರಾಗಿರ್ಬೋದು, ವರ್ತಕರಾಗಿರ್ಬೋದು, ಯಾವ ರೀತಿ ಅಂಗಡಿ ಹಾಕ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಾರೆ, ಈ ಅವ್ಯವಸ್ಥೆ ಆಗಿದೆ. ಇದರಲ್ಲಿ ಜನ ಕೂಡ ಬರೋದಕ್ಕೆ ಇಷ್ಟಪಡೋದಿಲ್ಲ ಈ ಗೊಚ್ಚೆಯಲ್ಲಿ. ಹಾಗೆ ಈ ಮೈದಾನವನ್ನು ನೋಡ್ಬೋದು. ವಿಶಾಲವಾದಂಥ ಮೈದಾನದಲ್ಲಿ ಸುಮಾರು 300-400ಕ್ಕೂ ಹೆಚ್ಚು ಅಂಗಡಿಗಳನ್ನು ಹಾಕ್ತಾಯಿದ್ರು. ಆದರೆ ಈಗ ಪರಿಸ್ಥಿತಿ ನೋಡ್ಬೋದು, ಒಂದು 20-25 ಅಂಗಡಿಯವರು ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ. ಒಂದಷ್ಟು ಜನ ನಾವು ಪೇಟೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ ಅಲ್ಲಿ ಹೋಗಿದ್ದಾರೆ. ಇದು ಗೊಂದಲದ ಗೂಡಾಗಿದೆ. ಪಟ್ಟಣ ಪಂಚಾಯಿತಿಯವರು ಅವರಿಗೆ ಈ ಸಂತೆಯಿಂದ ಸುಂಕ ಬೇಕು, ಬೇರೆ ಬೇರೆ ರೀತಿಯ ಕರಗಳನ್ನು ತಗೊಳ್ತಾರೆ, ವಿಧಿಸ್ತಾರೆ, ಎಲ್ಲ ರೀತಿಯ ಅವರಿಗೆ ಆದಾಯ ಬೇಕು. ಆದರೆ ಇಲ್ಲಿ ವ್ಯಾಪಾರ ಮಾಡುವಂತಹ ಒಂದು ವರ್ತಕರಿಗೆ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಮುಂದಾದರೂ ಪಟ್ಟಣ ಪಂಚಾಯಿತಿಯವರು ಈ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ವ್ಯವಸ್ಥೆ ಮಾಡಿ ಸಾರ್ವಜನಿಕರು ಹಾಗೂ ಗ್ರಾಹಕರಿಗೆ ಒಂದು ಅನುಕೂಲ ಮಾಡಿಕೊಡುವವರೇ ಕಾದು ನೋಡಬೇಕಾಗಿದೆ. ನಾನು ಆದಿಲ್, ಅಮೋಕ್ ಟಿವಿ ನ್ಯೂಸ್, ಆಲೂರು.